ಪ್ರಶ್ನೆಯಿಂದ ಪ್ರಗತಿ, ವಿಜ್ಞಾನಿಗಳ ಸಂದೇಶ. ಪ್ರಶ್ನೆಯಿಂದ ಆರಂಭವಾದ ಪಯಣ, ಕುತೂಹಲದಿಂದ ಬೆಳಗಿದ್ದ ಮನಸ್ಸು, ಸತ್ಯದಿಂದ ಹುಡುಕಿದ್ದ ಸಾಹಸ. ಇಂದಿನ ವಿಷಯವೆಂದರೆ ವಿಶ್ವದ ಮಹಾನ್ ವಿಜ್ಞಾನಿಗಳು ನಮ್ಮ ನಡುವೆ ಇದ್ದಾರೆ ಎಂದು ಕಲ್ಪಿಸೋಣ. ಈ ಮಹಾನ್ ವಿಜ್ಞಾನಿಗಳು ನಮಗೆ ನೀಡಿದ ಪಾಠ, ಸತ್ಯ, ಕಲ್ಪನೆ, ಕುತೂಹಲ, ಪರಿಶ್ರಮ. ಈ ಮಹಾನ್ ವಿಜ್ಞಾನಿಗಳು ತಮ್ಮ ಸಾಧನೆಯನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಸುನೀತಾ ವಿಲಿಯಮ್ಸ್. ನಾನು ಅಂತರಿಕ್ಷಕ್ಕೆ ಹೋಗಿ ಹಲವು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿದ್ದೇನೆ. ಬಾಹ್ಯಾಕಾಶದ ತೂಕ ಶೂನ್ಯ ಸ್ಥಿತಿಯಲ್ಲಿರ್ತದೆ. ಆ ಶೂನ್ಯ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಅದ್ಭುತ ಅನುಭವ ಇರ್ತದೆ. ನಾನು ಇತ್ತೀಚೆಗೆ 286 ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಹೋಗಿ ಮಾರ್ಚ್ 18, 2025 ಮತ್ತೆ ಹಿಂತಿರುಗಿದ್ದೇನೆ. ಹೆಣ್ಣು ಮಕ್ಕಳಿಗೆ ನೀವು ಕೂಡ ಅಂತರಿಕ್ಷ ತಲುಪಬಹುದು. ನಮಸ್ಕಾರಗಳು. ನಾನು ಗೆಲಿಲಿಯೋದಲ್ಲಿ ದೂರದರ್ಶಕವನ್ನು ಸುಧಾರಿಸಿ ಚಂದ್ರನ ಮೇಲಿನ ಗುಂಡಿಗಳು ಮತ್ತು ಗುರುಗ್ರಹದ ಉಪಗ್ರಹವನ್ನು ಕಂಡುಹಿಡಿದಿದೆ. ಭೂಮಿ ಸೂರ್ಯನನ್ನು ಸುತ್ತುತ್ತದೆ ಎಂಬ ಸತ್ಯವನ್ನು ನಾನು ಇಡೀ ಪ್ರಪಂಚಕ್ಕೆ ತಿಳಿಸಿದ್ದೀನಿ. ಈ ಸತ್ಯ ಹೇಳುವುದಕ್ಕೆ ಬಹಳ ಕಷ್ಟಗಳನ್ನು ಎದುರಿಸಬೇಕಾಯಿತು, ಆದರೆ ನಾನು ಹೆದರಲಿಲ್ಲ. ನಾನು ರೇಡಿಯೋ ಆಕ್ಟಿವಿಟಿ ಕುರಿತು ಸಂಶೋಧನೆ ಮಾಡಿದ್ದೇನೆ. ಪೊಲೋನಿಯಂ ಮತ್ತು ರೇಡಿಯೋ ಮುಚ್ಚಳವನ್ನು ಕಂಡುಹಿಡಿದ್ದೇನೆ. ನಾನು 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ. ವಿಜ್ಞಾನದಲ್ಲಿ ಮಹಿಳೆಯರು ಸಮಾನವಾಗಿ ಸಾಧಿಸಬಹುದೆಂದು ತೋರಿಸಿದ್ದೇನೆ. ನಮಸ್ಕಾರ ಮಕ್ಕಳೇ, ನನ್ನ ಭಾರತದಲ್ಲಿನ ಕ್ಷೇಪಣಿ ತತ್ವಗಳನ್ನು ತಿಳಿಸಿದ್ದೇನೆ. ನನ್ನ ವಿಂಗ್ಸ್ ಆಫ್ ಫೈರ್, ನನ್ನ ಆತ್ಮಚರಿತ್ರೆ, ನನ್ನ ಸಂದೇಶ ದೊಡ್ಡ ಕನಸು ಕಾಣಿದೆ, ಅದನ್ನು ಸಾಧಿಸಲು ನಾನು ಸಿ.ವಿ. ರಾಮನ್. ಆಕಾಶದ ಬಣ್ಣ ಮತ್ತು ಸಮುದ್ರದ ನೀರು ಹೀಗೆಯಾಗಲು ಕಾರಣ. ಬೆಳಕಿನ ಚದುರುವಿಕೆಯನ್ನು ಅಧ್ಯಯನ ಮಾಡಿ ರಾಮನ್ ಪರಿಣಾಮವನ್ನು ಕಂಡುಹಿಡಿದಿದೆ. 1928ರಲ್ಲಿ ನನ್ನ ಆವಿಷ್ಕಾರ ವಿಶ್ವಕ್ಕೆ ಪರಿಚಯವಾಯಿತು. 1930ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ಇದೇ ಕಾರಣಕ್ಕಾಗಿ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಾನು ಆಲ್ಬರ್ಟ್ ಐನ್ಸ್ಟೈನ್. ಸಾಪೇಕ್ಷದ ಸಿದ್ಧಾಂತ ನನ್ನ ಪ್ರಮುಖ ಸಂಶೋಧನೆ. ಶಕ್ತಿ ಮತ್ತು ಈ ಸೂತ್ರವು ಶಕ್ತಿ ಮತ್ತು ದ್ರವ್ಯದ ಸಂಬಂಧವನ್ನು ವಿವರಿಸುತ್ತದೆ. ಕಲ್ಪನಾ ಶಕ್ತಿ ಜ್ಞಾನಗಿಂತಲೂ ಶ್ರೇಷ್ಠ ಎಂದು ನಾನು ನಂಬಿದೆ. ನಾನು ಆಸಕ್ತಿಯ ಒಂದು ದಿನ ಸೇರು ಮರದಿಂದ ಬಿದ್ದಿದ್ದೆ ನೋಡ್ರಿ, ಅದನ್ನು ಬಗ್ಗೆ ತಿಳಿಸುತ್ತೇನೆ. ನನ್ನ 3 ನಿಯಮಾಚರಣೆಗಳನ್ನು ಪ್ರಶ್ನಿಸು ಮನೋಭಾವ, ತ್ಯಾಗ ಮತ್ತು ನಿಷ್ಠೆ, ಕನಸು ಮತ್ತು ಶಿಸ್ತು, ಸತತ ಪ್ರಯೋಗ ಮತ್ತು ಪರಿಶ್ರಮ, ಕಲ್ಪನೆ ಮತ್ತು ಧೈರ್ಯ, ಆಲೋಚನೆ ಮತ್ತು ಪರಿಶ್ರಮ. ಇಂದಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶವೇ? ಆಕಾಶವೇ ಮಿತಿ ಅಲ್ಲ. ಸತ್ಯಕ್ಕಾಗಿ ನಿಲ್ಲಿ, ಜ್ಞಾನಕ್ಕಾಗಿ ಶ್ರಮಿಸಿ. ಇದಕ್ಕೆ ದೇಶದ ಭವಿಷ್ಯ. ನೀವು ವಿಜ್ಞಾನವನ್ನು ಕಲಿತು ಸಮಾಜ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಿರಿ. ಪ್ರಶ್ನೆ ಕೇಳಲು ಹೆದರಬೇಡಿ. ತಪ್ಪುಗಳಿಂದ ಕಲಿಯಿರಿ. ಸಹಾಯನೇ ಆದರೆ ಮುಖ್ಯ. ಸಮೂಹವಾಗಿ ಎಲ್ಲರೂ ಎದ್ದು ನಿಂತುಕೊಂಡು ನಾನು ಹೇಳಿದಂಗೆ ಒಟ್ಟಾಗಿ ಹೇಳಿರಿ. ವಿಜ್ಞಾನವು ಮಾನವನ ಜೀವನದ ಬೆಳಕು. ವಿಜ್ಞಾನವು ಮಾನವನ ಜೀವನದ ಬೆಳಕು. ನಾವು ಪ್ರಶ್ನಿಸೋಣ, ಕಲಿಯೋಣ. ನಾವು ಪ್ರಶ್ನಿಸೋಣ, ಕಲಿಯೋಣ, ಕಂಡುಹಿಡಿಯೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜ್ಞಾನ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜ್ಞಾನ. ಧನ್ಯವಾದ. ಧನ್ಯವಾದ.